ನಮಸ್ಕಾರ ರೀ. ಹಣ ಬಂದ ತನ್ನ ಮುಖಂಡ ಆಗಿರೋದು ಕನಸು ಅನ್ಕೊಂಡಿದ್ದವನು ಕನಸಿಗೆ ಅಡ್ಡ ಬಂದು ಎಡಗಾಲಿಟ್ಟೆ ಪಿಸ್ಬಿಟ್ರಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಯಾಕಪ್ಪ ಅಂದ್ರ ಲಾರಿ ಬಂದೈತಿ, ಲಾರಿ ರಿಪೇರಿ ಮಾಡಕ್ ಹೋಗೋಣ ಬಾ ಅಂತ ಹೇಳಿ ಎಬ್ಬಿಸಿದ್ರಿ. ಲಾರಿ ಹತ್ರ ಬಂದ್ ನೋಡೋ ಅಷ್ಟೇ ಲಾರಿ ರಿಪೇರಿ ಮಾಡಿಸಿ ಅವರೇ ಕಳಿಸಿಬಿಟ್ಟಿದ್ರು. ಇವ್ರಿಗೆ ಒಟ್ ನಾನು ಆರಾಮಾಗಿ ಮಲ್ಕೊಂಡಿರೋದು ಇಷ್ಟ ಇದ್ದಿದ್ದಿಲ್ಲ ನೋಡ್ರಿ. ಇಲ್ಲಿದ್ದು ಏನ್ ಮಾಡೋದೈತೆ ಅಂತೇಳಿ ವಾಪಸ್ ಮನೆಗೆ ಹೋಗಿ ಮಲ್ಕೊಂಡ್ಬಿಟ್ಟೆ. ಮತ್ ಮಾರ್ಕೆಟಿಗೆ ಹೂವು ತರಕ್ ಬಂದಿದ್ದಾರೆ. ಇಲ್ಲಿ ನೋಡಿದ್ರೆ ಅಕ್ಕಾರು ಹೂವು ಕಟ್ಟದ್ ಬಿಟ್ಟು ಫೋನ್ ಮಾತಾಡ್ಕೊಂತ ನಿಂತ್ಕೊಂಡಿಲ್ಲ. ಅದಕ್ಕೆ ನಾನು ಫೋನ್ ಮಾತಾಡಿದ್ನಕ ನೀವು ಹೂವು ಕಟ್ ಅಂತ ಹೇಳಿ ಮಾತಾಡ್ಕೊಂತ ನಿಂತ್ಕೊಂಡಾರಿ. ಹೂವು ಕಟ್ಸ್ಕೊಂಡು ಸೀದಾ ಗಿಫ್ಟ್ ಶಾಪಿಗೆ ಹೋದೇವ್ರಿ. ಗಿಫ್ಟ್ ಶಾಪ್ ಒಳಗೆ ಬಂದ್ ನೋಡಿದ್ರ ಒಂದಕ್ಕೊಂದ್ ಚಂದ್ರ ಗಿಫ್ಟ್ ಅದಾವ್ರಿ. ಯಾವ್ದ್ ತಗೋಬೇಕು ಯಾವ್ದ್ ಬಿಡ್ಬೇಕು ಅನ್ನೋದ ಗೊತ್ತಾಗಂಗಿಲ್ಲ. ಅದಕ್ಕೆ ಯಾವ್ದ್ ತಗೋಬೇಕಂತ ಗೊತ್ತಾಗ್ಲಾರ ಹೊಳ್ಳಿ ಮನೆಗೆ ಬಂದ್ಬಿಟ್ಟೇವ್ರಿ. ಅದನ್ನೆಲ್ಲ ಮುಗಿಸಿ ಚಿತ್ರವಾಗಿದ್ದ ಲಡ್ಡುನ ವಿಚಿತ್ರವಾಗಿ ತಿಂದು ಬಾಳ ದಿನ ಆಗಿಂದ ದೋಸ್ತರು ಬಂದಾರ ಅಂತೇಳಿ ಚಾ ಕುಡಿಯಕ್ ಹೋಗಿದ್ದೇವ್ರಿ. ಇವನ ನೋಡ್ರಿ ನಮ್ ಗ್ಯಾಂಗಿನ ಭೀಮಾ. ಇಂತ ಬಿಸ್ಲಾಗ ಬಿಸಿ ಚಾ ಕುಡೋದು ಹಂಗಲ್ಲ. ಅಷ್ಟಿಗೆ ನಮ್ ದೋಸ್ತಿಗೆ ಬೀಳ್ಕೊಡುಗೆ ಸಮಾರಂಭ ಮಾಡಿ ಅವನ ಕಳಿಸಿ ಹೊಳ್ಳಿ ಮನೆಗೆ ಬಂದೆ. ಕೊನೆಯದಾಗಿ ಒಂದು ಸಾಲು, ಹೊಸದಾಗಿ ಹೇಳೋಕೆ ಏನಿಲ್ಲ, ನೀ ಇದ್ದರೇನೆ ಬದುಕುವೆನು ಎನ್ನುವ ಬಣ್ಣದ ಮಾತಿಲ್ಲ. ನಾ ಹೇಳುವ ಮಾತು ಕಹಿಯಾಗಿದ್ದರೂ ಪರವಾಗಿಲ್ಲ, ಇಲ್ಲಿ ಯಾರಿಗೆ ಯಾರು ಇಲ್ಲ. ಅಷ್ಟೇ.